ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ 2028ರ ಎಲೆಕ್ಷನ್ಗೆ ಸಿದ್ಧತೆ ನಡೀತಾ ಇದೆ. ದಳಪತಿಗಳಿಂದ ಶುರುವಾಯಿತು ಸ್ಥಳೀಯ ಚುನಾವಣಾ ರಣತಂತ್ರ. ಅಸಮಾಧಾನಿತರನ್ನ ಪಕ್ಷದ ವೇದಿಕೆಗೆ ತರಲು ದಳಪತಿಗಳು ಮುಂದಾಗಿದ್ದಾರೆ. ಸ್ಥಳೀಯ ಚುನಾವಣೆಗಳನ್ನ ಗೆಲ್ಲಬೇಕಲ್ಲ, ಹಂಗಾಗಿ ಅಸಮಾಧಾನಿತರನ್ನ ಪಕ್ಷದ ವೇದಿಕೆಗೆ ತರುವುದಕ್ಕೆ ಮುಂದಾಗಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಹಿನ್ನೆಲೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಎಚ್ಡಿಕೆ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಆಂತರಿಕ ಭಿನ್ನಮತಕ್ಕೆ ಬ್ರೇಕ್ ಹಾಕೋದಕ್ಕೆ ದೇವೇಗೌಡರು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅಸಮಾಧಾನ ಇದೆ, ಪಕ್ಷದಿಂದ ಅಂತರ ಕಾಪಾಡಿಕೊಂಡಿದ್ದಾರೆ, ಅಲ್ಲಿ ಮಾತುಕತೆ ನಡೆಸುವಂತೆ ಪಕ್ಷದ ನಾಯಕರಿಗೆ ದೇವೇಗೌಡರು ಸಲಹೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಈಗ 2028ರ ಎಲೆಕ್ಷನ್ಗೆ ದಳಪತಿಗಳು ರೆಡಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅಸಮಾಧಾನ ಪಕ್ಷದ ವೇದಿಕೆಗೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ದಳಪತಿಗಳು. ಫಾರ್ ಎಕ್ಸಾಂಪಲ್ GT ದೇವೇಗೌಡ JDS ನಲ್ಲಿದ್ದಾರೆ, ಇದ್ದು ಇಲ್ದಂಗಿದ್ದಾರೆ. ಅವ್ರು ಯಾವಾಗ ಹೊರಗಡೆ ಹೋಗ್ತಾರೋ ಗೊತ್ತಿಲ್ಲ. ಹೊರಗಡೆ ಹೋಗ್ತಾರೆ ಅಂತ ನೋಡ್ತಾನೆ ಇದೀವಿ, ಬಟ್ ಅವ್ರು ಹೋಗ್ತಾನೂ ಇಲ್ಲ, ಅಲ್ಲಿ ಇರೋದಕ್ಕೂ ರೆಡಿ ಇಲ್ಲ, ಪಕ್ಷದ ಯಾವುದೇ ವೇದಿಕೆಗೂ ಕೂಡ ಬರ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳಿಗೂ ಬರ್ತಾ ಇಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ GT ದೇವೇಗೌಡರು ಹಿಂಗೆ ಮಾಡಿದ್ರು. ಅದಾದ ನಂತರ ದೇವೇಗೌಡರೇ ಹೋಗಿ ಅವ್ರ ಮನೆಗೆ ಭಾವುಕರಾಗಿ ಆ ಕ್ಷಣನೇ ಒಂಥರ ಇನ್ನೇನು ಮುಗಿತಪ್ಪ, ಇನ್ನೇನು ಈ ರೀತಿಯಾಗಿ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ನೋಡಿದ್ರೆ ಮತ್ತೆ ಉಲ್ಟಾ ಆಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್ ನಾಯಕ್, ಎಲ್ಲಾ ಪಕ್ಷಗಳು 2028ರ ಚುನಾವಣೆಗೆ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡ್ತಾ ಇದ್ದಾವೆ. ಆದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು JDS. ಏನ್ ನಡೀತಾ ಇದೆ JDS ನಲ್ಲಿ? ಎಸ್ ರಾಮ್, 2028ರ ಚುನಾವಣೆಗೆ ಮೂರು ಪಕ್ಷಗಳು ತಯಾರಿಯನ್ನು ನಡೆಸಿರುವಂತದ್ದು. ಮುಂಬರುವ ಚುನಾವಣೆಯಲ್ಲಿ ಶತಾಯಗತಾಯ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಅಭ್ಯರ್ಥಿಗಳ ಲೆಕ್ಕಾಚಾರದಲ್ಲಿ ಮನೆಯನ್ನು ಹಾಕ್ತಿರುವಂತದ್ದು. ಹೀಗಾಗಿ JDS ಕೂಡ ತನ್ನದೇ ಆದ ರೀತಿಯಲ್ಲಿ ಚುನಾವಣಾ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ಜೊತೆಗೆ ಮೈತ್ರಿ ಮೂಲಕ ಈ ಬಾರಿಯ ಚುನಾವಣೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿರೋದ್ರಿಂದ ಅಸಮಾಧಾನಿತ ಯಾರಿದ್ದಾರೆ ಅದರಲ್ಲೂ ಕೂಡ JDS ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು, ಜೊತೆಗೆ JDSಗೆ ಸಿಗುವಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿ ಅಸಮಾಧಾನ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ HD ದೇವೇಗೌಡರು ಒಂದಿಷ್ಟು ತಂತ್ರಗಳನ್ನ ಈಗಿನಿಂದಲೇ ಎಣ್ತಾ ಇರುವಂತದ್ದು. ಯಾಕಂದ್ರೆ ಅಸಮಾಧಾನಿತರನ್ನ ಪಕ್ಷಕ್ಕೆ ಮತ್ತೆ ಕರೆತಂದು ಅವರ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರೆ ಕ್ಷೇತ್ರದಲ್ಲಿ JDS ಮತಗಳನ್ನ ಸೆರೆ ಹಿಡಿಬಹುದು ಮತ್ತು ಅಭ್ಯರ್ಥಿಗಳ ಪರವಾಗಿ ಗೆಲುವಾಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರದಲ್ಲಿರುವಂತದ್ದು. ಜೊತೆಗೆ ಯಾರೆಲ್ಲ ಗೆಲ್ಲುವಂತ ಅಭ್ಯರ್ಥಿಗಳಿದ್ದಾರೆ ಮತ್ತು ಈಗ ಸದ್ಯಕ್ಕಿರುವಂತಹ ಅಸಮಾಧಾನ ಯಾವ ರೀತಿ ಇದೆ ಆ ಪಕ್ಷದಲ್ಲಿ ಅದೆಲ್ಲವನ್ನು ತೊಡೆದು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಳು ಮಾಡಿರುವಂತದ್ದು. ಪ್ರಮುಖವಾಗಿ JDS ನಿಂದ ಒಂದಿಷ್ಟು ದೂರ ಇದ್ದಂತಹ ಶಾಸಕರು ಮತ್ತು ಏನು ಮಾಜಿ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಮನವೊಲಿಸುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಪ್ರಮುಖವಾಗಿ GT ದೇವೇಗೌಡರ ಮನವೊಲಿಸುವ ಕೆಲಸದಲ್ಲಿ ದೇವೇಗೌಡರು ಬಹಳಷ್ಟು ಮಹತ್ವದ ಕಾಳಜಿಯನ್ನು ವಹಿಸಿದ್ದಾರೆ. ಏನು ನಾಳೆ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಈಗ ಮೊನ್ನೆ ಅಷ್ಟೇ GT ದೇವೇಗೌಡರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಜೊತೆಗೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಸಾಕಷ್ಟು ಶರಣಗೌಡ ಕುದುಕೂರ್ ಆಗಿರ್ಬೋದು, ಹಾಸನದ ಭಾಗದಲ್ಲಿರುವಂತಹ ನಾಯಕರಿರ್ಬೋದು, ಹಳೆ ಮೈಸೂರು ಭಾಗದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಪಕ್ಷದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದೆ, ಸರಿಯಾದ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಹೊಂದಿದ್ರು. ಹೀಗಾಗಿ ಅವರೆಲ್ಲರನ್ನು ಕೂಡ ಮನವೊಲಿಸಿ ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು. ಜೊತೆಗೆ ಯಾವ ಕ್ಷೇತ್ರಕ್ಕೆ ಯಾರನ್ನೆಲ್ಲ ಆಯ್ಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಅಸಮಾಧಾನ ಇರುವಂತಹ ನಾಯಕರನ್ನ ಮನವೊಲಿಸಿ ಮುಂದೆ ಪಕ್ಷ ಎಲ್ಲ ರೀತಿಯಲ್ಲಿ ಸಕಲ ಸ್ಥಾನಮಾನಗಳನ್ನ ಕೊಡುತ್ತೆ ಅನ್ನೋ ಭರವಸೆಗಳನ್ನ ಕೊಡುವಂತ ಕೆಲಸಗಳು ಮಾಡ್ತಿದ್ದಾರೆ. ಒಂದ್ ಕಡೆ ಸ್ಥಳೀಯ ಚುನಾವಣೆಗಳು ಮತ್ತು ಬೆಂಗಳೂರಿನಲ್ಲಿ GBA ಚುನಾವಣೆ ಮತ್ತೆ ಮುಂಬರುವಂತಹ 2028ರ ಚುನಾವಣೆಗೆ ಇದು ಬಹಳ ಮುಖ್ಯ ಆಗುತ್ತೆ. ಪಕ್ಷ ಸಂಘಟನೆಯ ಜೊತೆಗೆ ಪಕ್ಷದಲ್ಲಿರುವಂತಹ ಅಸಮಾಧಾನವನ್ನ ತೊಡೆದು ಹಾಕಿ ಮುಂಬರುವಂತಹ ದಿನಗಳಲ್ಲಿ ಒಂದು ಪಕ್ಷಕ್ಕೆ ಗಟ್ಟಿಯಾಗಿ ಬಲವನ್ನ ಮಾಡಬೇಕು ನಿಟ್ಟಿನಲ್ಲಿ ಈ ದೇವೇಗೌಡರ ಒಂದು ಕಾರ್ಯ ಬಹಳ ಮಹತ್ವದ್ದಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.